ನಮಸ್ಕಾರ. ಗೌರ್ಮೆಂಟ್ ಅನ್ನ ಮತ್ತೊಂದು ಯೋಜನೆ ನಿಮಗಾಗಿ ಬರ್ತಾ ಇದೆ. ಇದು ಹೊಸ ಯೋಜನೆ ಅಂತಲ್ಲ, ಬಟ್ ಇದ್ರ ಬಗ್ಗೆ ಜನಕ್ಕೆ ಇನ್ನೂ ಅರಿವು ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಇದನ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸದೇನಲ್ಲ ಹಳೇದೇನೆ, ಬಟ್ ಇದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಹೊಸದು ಅಂತಾನೆ ಕನ್ಸಿಡರ್ ಮಾಡೋಣ. 2014ರಲ್ಲಿ ಈ ಒಂದು ಯೋಜನೆ ಶುರುವಾಗಿತ್ತು, ಆದ್ರೆ ಇದು ತುಂಬಾ ಜನರ ಮನೆಗೆ ತಲುಪಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ಮತ್ತೆ 2026ರಲ್ಲಿ ಇವಾಗ ಮತ್ತೆ ಇದನ್ನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡಿದ್ದಾರೆ. ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಲ್ಲಿ 5 ಗ್ಯಾರಂಟಿ ಇದೆ, ಇದು ಒಂದು ಆಡ್ ಆನ್ ಆಗ್ತಾ ಇದೆ. ಇವಾಗ ಈ ಹೊಸ ಯೋಜನೆದು ಏನು ಎತ್ತ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡ್ದಿರೋ ಹಾಗೆ, ಬಿಕಾಸ್ ತುಂಬಾ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇರುತ್ತೆ. ಅಂಡ್ ಇವಾಗ ಪ್ರಸ್ತುತವಾಗಿರುವಂತ ಯೋಜನೆಗಳ ಬಗ್ಗೆನೂ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ. ಎಲ್ಲಾದ್ರ ಬಗ್ಗೆನೂ ಒಂದಷ್ಟು ಮಾತಾಡ್ತಾ ಹೋಗ್ಬಿಡೋಣ. ಮೊದಲನೇದಾಗಿ ಈ ಹೊಸ ಯೋಜನೆ ಯಾವುದು? ಸೊ ಇದು ದಂತಭಾಗ್ಯ ಯೋಜನೆ. ಸೊ ಹಲ್ಲಿಗೆ ಸಂಬಂಧಪಟ್ಟಿರೋ ಹಾಗೆ ಇದು ಒಂದು ಯೋಜನೆನ ಕೊಡ್ತಾ ಇದ್ದಾರೆ. ದಂತಭಾಗ್ಯ ಯೋಜನೆ ಅಂತ ಅಂದ್ರೆ, ಇವಾಗ ನೋಡಿ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಹಲ್ ಮಧ್ಯೆ ಗ್ಯಾಪ್ ಇದೆ, ಆಯ್ತಾ? ಈ ಹಲ್ ಮಧ್ಯೆ ಗ್ಯಾಪ್ ಇದ್ರೆ ಕೆಲವರು ಅದನ್ನ ಲಕ್ಕಿ ಅಂತ ಕರೀತಾರೆ, ಕೆಲವರು ಅಯ್ಯೋ ಅಸಹ್ಯವ ಕಾಡುತ್ತೆ, ನಾವು ಅಂತ ಹಲ್ ಬಿಟ್ಕೊಂಡು ನಗಕ್ಕಾಗಲ್ಲ, ಅದು ಅಸಹ್ಯ ಆಗುತ್ತೆ, ಕ್ಲಿಪ್ ಹಾಕಿಸ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಇನ್ವಿಸಿಬಲ್ ಕ್ಯಾಪ್ಗಳು ಬರುತ್ತಲ್ಲ ಅದನ್ನ ಹಾಕಿಸ್ಕೋಬೇಕಾಗತ್ತೆ, ಹಾಗೆ ಹೇಗೆ ಅಂತ ಹೇಳ್ತಾರೆ. ಬಟ್ ಇವಾಗ ಒಂದು ಹಲ್ಲಿನ ಸಮಸ್ಯೆ ಶುರುವಾಯಿತು ಅಂತ ಅಂದ್ರೆ ನಿಮಗೆ ಎಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ, ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ನ ಇಟ್ಕೊಂಡಿದ್ದೀನಿ, ಯಾವ್ದೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆಯಪ್ಪ ನನ್ನ ಹತ್ರ ಅಂತಂದ್ರೆ, ಡೆಂಟಲ್ ಪ್ರಾಬ್ಲಮ್ಸ್ ಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಇದರ ಬಗ್ಗೆ ಗಮನ ಹರಿಸಿ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡೋದಲ್ಲ. ಕೆಲವೊಂದು ವಿಚಾರಗಳು ಕ್ಲೈಮ್ ಆಗೋದಿಲ್ಲ ಅಂಡ್ ಅದು ಇನ್ಕ್ಲೂಡ್ ಆಗಿರೋದೇ ಇಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಡೆಂಟಲ್ ಸಂಬಂಧಪಟ್ಟಿರೋ ಹಾಗೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗೋದಿಲ್ಲ. ಸೊ ಏನೋ ಹಲ್ಲು ಕ್ಲಿಪ್ ಹಾಕಿಸ್ಕೋಬೇಕಪ್ಪ, ಇವಾಗ ಈ ಗ್ಯಾಪ್ ಎಲ್ಲ ಸಮ ಮಾಡಿಸ್ಕೋಬೇಕು, ಕ್ಲಿಪ್ ಹಾಕಿಸ್ಕೋಬೇಕು ಅಂತಂದ್ರೆ ನೀವು ಎಷ್ಟು ಸಿಟ್ಟಿಂಗ್ ಹೋಗ್ಬೇಕಾಗತ್ತೆ, 2 ಹಲ್ಲು ಕೀಳಿಸ್ಬೇಕಾಗತ್ತೆ, ಆಮೇಲೆ ಅದಕ್ಕೆ ಕ್ಲಿಪ್ ಹಾಕಿಸ್ಬೇಕಾಗತ್ತೆ. ಅದನ್ನ 1 ವರ್ಷ 2 ವರ್ಷ ತನಕ ಕೆಲವರು ಇಟ್ಕೋಬೇಕಾಗತ್ತೆ, ಕೆಲವರು 6 ತಿಂಗಳು ಇಟ್ಕೋಬೇಕಾಗತ್ತೆ. ಇದೆಲ್ಲ ಒಂದು ರಬ್ಬರ್ ಕಟ್ಟಾಯ್ತು ಅಂದ್ರೆ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗಿ ರಬ್ಬರ್ನ ಹಾಕಿಸ್ಕೋಬೇಕಾಗತ್ತೆ. ಇದೆಲ್ಲ ಸಮಸ್ಯೆಗಳಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅಂಡ್ ಇನ್ವಿಸಿಬಲ್ ಕ್ಯಾಪ್ಸ್ಗಳು ಬಂದಿದಾವೆ ಇವಾಗ. ನಿಮಗೆ ಈ ಕೋಲ್ಗೇಟ್ ಅಲ್ಲಿ ನೀವು ಆಡ್ ನೋಡಿರ್ತೀರ, ಬಹುಶಃ ನೀವು ನೋಡಿರ್ತೀರಿ, ಇನ್ವಿಸಿಬಲ್ ಕ್ಯಾಪ್ಸ್ಗಳು ಬಂದಿರುತ್ತೆ. ಇದೇನು ಅಂತ ಅಂದ್ರೆ, ಇದನ್ನ ಹಾಕಿದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ತನಕ ಖರ್ಚು ಬೀಳುತ್ತೆ ನಿಮ್ಗೆ ಈ ಕ್ಯಾಪ್ಸ್ ನ ಹಾಕೋದಿಕ್ಕೆ. ಸೊ ಇದೆಲ್ಲ ಪ್ರಾಬ್ಲಮ್ಗಳು ಎಲ್ಲರ ಕೈಲೂ ಅಫೋರ್ಡ್ ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಗೌರ್ಮೆಂಟ್ ಏನ್ ಮಾಡಿದೆ ಅಂತ ಅಂದ್ರೆ, ದಂತಭಾಗ್ಯ ಯೋಜನೆ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ನ ಮಾಡಿದ್ದಾರೆ. ಸೊ 2014ರಲ್ಲಿ ಶುರುವಾಗಿದ್ದು, ಕ್ಲೋಸ್ ಮಾಡಿದ್ರು, ಮತ್ತೆ ಇವಾಗ ಅದನ್ನ ರಿಓಪನ್ ಮಾಡಿದ್ದಾರೆ. ಸೊ ಏನು, ಯಾರಿಗೆ ಈ ಲಾಭಗಳು ಸಿಗುತ್ತೆ, ನಮ್ಮಂತ ಯೂತ್ಸ್ಗಳಿಗೂ ಸಿಗುತ್ತೆ ಅಂತ ಕೇಳಿದ್ರೆ ಇಲ್ಲ. ಇದು ಮೆಜಾರಿಟಿ ಸೀನಿಯರ್ ಸಿಟಿಸನ್ಸ್ ಗಳನ್ನ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಯಸ್ಸಾಗ್ತಾ ಆಗ್ತಾ ಮೂಳೆಗಳಾಗ್ಲಿ ಅಥವಾ ಹಲ್ಲುಗಳಾಗ್ಲಿ ಎಲ್ಲಾನು ಲೂಸ್ ಆಗುತ್ತೆ. ಮತ್ತೆ ಶುಗರ್ ಪೇಷಂಟ್ ಇರೋರಿಗೆ ಹಲ್ಲುಗಳು ಉದ್ರಕ್ ಶುರುವಾಗಿರುತ್ತೆ. ಹಲ್ಲು ಉಳ್ಕಲ್ಗಳು ಅಂದ್ರೆ, ಉಳ್ಕಲ್ ಅನ್ನೋದಕ್ಕಿಂತ ತೂತ್ಗಳಾಗೋದಕ್ಕೆ ಶುರುವಾಗಿರುತ್ತೆ, ದೌಡೆಯಲ್ಲೆಲ್ಲ ತೂತ್ಗಳಾಗಕ್ಕೆ ಶುರುವಾಗಿರುತ್ತೆ. ಮತ್ತೆ ಕಂಪ್ಲೀಟ್ ಕೆಲವ್ರಿಗೆ ಹಲ್ಲು ಸೆಟ್ಟೆ ಉದ್ರೋಗಿರುತ್ತೆ. ಇದಕ್ಕೆಲ್ಲ ಏನು ಅಂದ್ರೆ, ಅವರು ಹಲ್ಲನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಅವರು ಡೂಪ್ಲಿಕೇಟ್ ಹಲ್ ಸೆಟ್ ನ ಹಾಕಿಸ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ತುಂಬಾನೇ ಖರ್ಚಾಗುತ್ತೆ. ಹಾಗಾಗಿ ಈಗ ಗೌರ್ಮೆಂಟ್ ಏನ್ ನಿರ್ಧಾರ ಮಾಡಿದೆ ಅಂದ್ರೆ, ಇದು BPL ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ. ಅಫ್ಕೋರ್ಸ್ ಇದು ಅಂತ್ಯೋದಯಗೂ ಮ್ಯಾಟರ್ ಆಗುತ್ತೆ. BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇನ್ನು ಮುಂದೆ ನಿಮಗೆ ಅದು ಏಜ್ ಕ್ರೈಟೀರಿಯಾ ಇದೆ. 45+ ಇಯರ್ಸ್ ಆಗಿರ್ಬೇಕು ನಿಮಗೆ. ಯಾರಿಗೂ ಬಿಲೋ 45 ಇರೋರ್ಗೆ ಇದು ಅನ್ವಯಿಸಲ್ಲ. 45+ ಯಾರೆಲ್ಲ ಏಜ್ ಅಲ್ಲಿ ಇದ್ದಾರೆ ಅಂತವ್ರಿಗೆ ಏನಾದ್ರು ಹಲ್ಲಿನ ಸಮಸ್ಯೆ ಆಗಿದೆ, ಅಲ್ಲ ಹಲ್ ಕಟ್ಟಿಸ್ಬೇಕು ಅಂತ ಏನಾದ್ರೂ ನೀವು ಅನ್ಕೋತಾ ಇದ್ರೆ, ನಿಮ್ಮಗಳಿಗೆ ಗೌರ್ಮೆಂಟ್ ಇಂದ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತಾ ಹೋಗುತ್ತೆ. ಬಟ್ BPL ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಇರಬೇಕು, ಕರೆಕ್ಟ್ ಆಗಿರುವಂತ ಡೀಟೇಲ್ಸ್ ಗಳು ಇರಬೇಕು. ಅಂಡ್ ಆಲ್ಸೋ ಡೆಂಟಿಸ್ಟ್ ನಿಮಗೆ ಓಕೆ, ಇವ್ರಿಗೆ ಹಲ್ಲು ಈ ತರ ಮುರಿದೋಗಿದೆ, ಹಲ್ಲು ಕಟ್ಟಿಸ್ಬೇಕಾಗುತ್ತೆ ಅಂತ ಹೇಳಿ ಪ್ರಿಸ್ಕ್ರಿಪ್ಷನ್ ನ ಕೊಡ್ಬೇಕು. ಇದು ಇಂಪಾರ್ಟೆಂಟ್. ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಪ್ರಿಸ್ಕ್ರಿಪ್ಷನ್ ನ ನೀವು ಸಬ್ಮಿಟ್ ಮಾಡಬೇಕು, ಇದನ್ನ ಕ್ಲೈಮ್ ಮಾಡ್ಕೋಬೇಕು ಅಂತ. ಅಂದ್ರೆ ಇದು ಯಾರ್ಯಾರ ಹತ್ರ ಯಾವ ಆಸ್ಪತ್ರೆಯಲ್ಲಿ ಟೈ ಅಪ್ ಆಗಿದ್ದಾರೆ, ಈ ಒಂದು ಚಿಕಿತ್ಸೆ ನಾನು ತಗೋಬೇಕು ಅಂತ ಹೇಳಿದ್ರೆ, ಬಹುಶೇಕಡ ಡೆಂಟಲ್ ಕಾಲೇಜ್ಗಳು ಇದಕ್ಕೆ ಟೈ ಅಪ್ ಆಗಿದೆ. ಕರ್ನಾಟಕದಲ್ಲಿರುವ ಡೆಂಟಲ್ ಕಾಲೇಜ್ಗಳು ಯಾವ್ದಿದೆ, ಈ ಕಾಲೇಜ್ಗಳಲ್ಲಿ ಚಿಕಿತ್ಸೆ ಮಾಡೋದಕ್ಕೂ ಇರುತ್ತೆ, ಪ್ಲಸ್ ಕಾಲೇಜು ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಿವಾಗ ಕಿಮ್ಸ್ ಆಸ್ಪತ್ರೆ, ಇಲ್ಲಿ ಹೆಂಗಿದೆ ಅಂತ ಅಂದ್ರೆ ಕಾಲೇಜು ಇದೆ ಮತ್ತೆ ಹಾಸ್ಪಿಟಲ್ ಇದೆ, ಒಂದೇ ಇದರಲ್ಲಿ ನಿಮಗೆ ಎಲ್ಲ ಇರುತ್ತೆ. ಈ ಕಡೆ ಇಲ್ಲಿ ಸ್ಟಡಿ ಮಾಡ್ತಾ ಇರೋರು ಬಂದು ಇಲ್ಲಿ ಟ್ರೀಟ್ಮೆಂಟ್ ನ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ನರ್ಸಿಂಗ್ ಟ್ರೈನಿಂಗ್ ಗಳನ್ನ ತಗೋತಾ ಇರ್ತಾರೆ. ಈ ರೀತಿ ಡೆಂಟಲ್ ಕಾಲೇಜಲ್ಲೂ ಸಮೇತ ಇರುತ್ತೆ. ಕಾಲೇಜ್ ಕಮ್ ಆಸ್ಪತ್ರೆ ಎಲ್ಲಿದೆ ಅಲ್ಲಿ ನೀವು ಹೋಗಿ ಮಾಡಿಸ್ಕೋಬಹುದು. ಅಂಡ್ ಇವಾಗ ಗೌರ್ಮೆಂಟ್ ಡೆಂಟಲ್ ಕ್ಲಿನಿಕ್ಗಳು ಇವಾಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುತ್ತೆ, ಇಲ್ಲಾಂದ್ರೆ ಕಿಮ್ಸ್ ಅಲ್ಲಿ ಇರುತ್ತೆ. ಈ ತರ ಯಾವ ಆಸ್ಪತ್ರೆಗಳಿಗೆ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆಸ್ಪತ್ರೆಯಲ್ಲಿ ಡೆಂಟಿಸ್ಟ್ಗಳು ಅಂದ್ರೆ ಡೆಂಟಲ್ ಪ್ರಾಬ್ಲಮ್ಗಳಿಗೆ ನಿಮ್ಗೆ ಟ್ರೀಟ್ ಮಾಡ್ತಾರೆ, ಇಲ್ಲಿ ನಿಮ್ಗೆ ಇದು ಟೈ ಅಪ್ ಆಗಿರುತ್ತೆ.
ಈ ಗೌರ್ಮೆಂಟ್ ಹೇಳೋ ಪ್ರಕಾರ ಹಲ್ಲೇನಾದ್ರೂ ಉದ್ರೋಗಿತ್ತು ಅಥವಾ ಹಲ್ಲು ವಾಪಸ್ ಏನಾದ್ರೂ ಹೊಸದಾಗಿ ಕೂಡಿಸ್ಬೇಕು ಅಂತಂದ್ರೆ ಮೆಜರ್ಮೆಂಟ್ನ ತಗೊಂಡು ಬಹುಶಃ ನಿಮಗೆ 2-4 ಗಂಟೆ ಒಳಗಡೆ ನಿಮಗೆ ಹಲ್ಲನ್ನ ರೆಡಿ ಮಾಡಿ ಕಳಿಸುವಂಥದ್ದು ಇವಾಗ ಟಾರ್ಗೆಟ್ ಇಟ್ಟಿದ್ದಾರೆ. ತುಂಬಾ ಟೈಮ್ ತಗೊಳ್ಳೋರು ಮೊದಲೆಲ್ಲ, ಬಟ್ ಇವಾಗ ಹಂಗಲ್ಲ, ಟೆಕ್ನಾಲಜಿ ಇರೋದ್ರಿಂದ ಎಲ್ಲಾನು ಫಾಸ್ಟ್ ಆಗಿ ಆಗೋದ್ರಿಂದ ಫಾಸ್ಟ್ ಆಗಿ ವಿತಿನ್ 4 ಅವರ್ಸ್ ನಿಮ್ಮ ಹಲ್ಲನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಏನಕ್ಕೆ? ಸೀನಿಯರ್ ಸಿಟಿಸನ್ಸ್ ಅಂದ್ರೆ ನೀವು ಅಗ್ಯಕ್ಕೆ ಆಗೋದಿಲ್ಲ, ಅವ್ರಿಗೆ ಜೀರ್ಣ ಆಗೋದಕ್ಕೆ ತೊಂದರೆ ಆಗುತ್ತೆ, ಶುಗರ್ ಪೇಷಂಟ್ಸ್ಗಳು ಇರ್ತಾರೆ, ಎಲ್ರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಬರೀ ಸೀನಿಯರ್ ಸಿಟಿಸನ್ಸ್ 45+ ಅಂದ್ರೆ ಸೀನಿಯರ್ ಸಿಟಿಸನ್ ಅಂದ್ರೆ 60+ ಲೆಕ್ಕದ ಪ್ರಕಾರ, ಬಟ್ ಇವರು 45+ ಇರೋರ್ಗೆ ಮಾತ್ರ ಇದನ್ನ ನಾವು ಇದು ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡಿದ್ದಾರೆ. ಸೊ ದಂತ ಯೋಜನೆ ಇದು ಒಂದು ಅಪ್ಡೇಟು, ಹೊಸ ಅಪ್ಡೇಟು. ಸೊ ಏನಾದರೂ ಬೇಕು, ಯಾರಾದರೂ ಹಲ್ಲಿಗೆ ಸಂಬಂಧಪಟ್ಟಿರುವಾಗ ಯಾರಾದರೂ ಮಾಡಿಸ್ಕೋಬೇಕು ಅಂತಂದ್ರೆ ಇದು ಯುಟಿಲೈಸ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಕು, ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹೇಳದ್ನಲ್ಲ ನಾನು, ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಹಲ್ಲಿಗೆ ಸಂಬಂಧಪಟ್ಟಿರೋದು. ಪ್ಲಾಸ್ಟಿಕ್ ಸರ್ಜರಿನೂ ದೊಡ್ಡ ಒಂದು ಬಜೆಟ್ ಹೊಡಿ ಅಂತ, ಅದಕ್ಕೇನೆ ಕೆಲವೊಂದನ್ನೇ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಗೋದೇ ಇಲ್ಲ ನಿಮ್ಗಳಿಗೆ. ಸೊ ಯೂಸ್ ಮಾಡ್ಕೊಳ್ಳಿ, ಯಾರಿಗಾದ್ರೂ ಅವಶ್ಯಕತೆ ಇದರಲ್ಲಿ ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಇನ್ನು ಈ ಗೌರ್ಮೆಂಟ್ದು 5 ಗ್ಯಾರಂಟಿಗಳು. ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕಮೆಂಟ್ ಆಗ್ತೀರಾ, 25ನೇ ಕಂತಿನ ಹಣ ಬಂದಿಲ್ಲ ಅಂತ. ಬರುತ್ತೆ, ಎಲ್ಲೂ ಹೋಗಲ್ಲ, ಚಿಂತೆ ಮಾಡಬೇಡಿ. ತುಂಬ ಟೆನ್ಷನ್ ಮಾಡ್ಕೋತಾ ಇದ್ದಾರೆ ನಮ್ಮ ಜನ. ಹಣ ಬರುತ್ತೆ, ನಿಮ್ಮ ಹಣ ಎಲ್ಲೂ ಹೋಗೋದಿಲ್ಲ, ಬಿಡುಗಡೆ ಆಗ್ತಾ ಇದೆ, ಬರುತ್ತೆ, ಈ ವಾರದಲ್ಲಿ ಬರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯುವ ನಿಧಿ ನಿಜವಾಗ್ಲೂ ಅದೆಷ್ಟು ಜನ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಹೋಗ್ತಾ ಇದೆ ಅಂತ ಮಾತ್ರ ಗೊತ್ತಿಲ್ಲ. ಬಿಕಾಸ್ ಇದುವರೆಗೂ ಯುವ ನಿಧಿದು ಒಂದು ಕಂಪ್ಲೇಂಟ್ ರೈಸ್ ಆಗಲಿಲ್ಲ, ಅಥವಾ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ. ಇದು ಏನಾಗ್ತಾ ಇದೆ, ಎಷ್ಟು ಫಂಡ್ಗಳು ರಿಲೀಸ್ ಆಗ್ತಾ ಇದೆ. ಈಗ ಡಿಪ್ಲೊಮಾ ಓದಿರೋರಿಗೆ 1500 ರೂಪಾಯಿ, ಇಂಜಿನಿಯರಿಂಗ್ ಓದಿರೋರಿಗೆ 3000 ರೂಪಾಯಿ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು. ಅದು ಏನು ರೀಸೆಂಟಾಗಿ ಪಾಸ್ಡ್ ಔಟ್ ಆಗಿರಬೇಕು, 1 ವರ್ಷದೊಳಗಡೆ ಕೆಲಸ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ದುಡ್ಡು ಕೊಡ್ತೀವಿ ಅಂತ. ಬಟ್ ನಿಜವಾಗ್ಲೂ ಎಷ್ಟು ಜನಕ್ಕೆ ವಿದ್ಯಾರ್ಥಿನಿಯರಿಗೆ ಈ ಒಂದು ಅಮೌಂಟ್ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ ಇದುವರೆಗೂ ಒಂದು ಸರ್ಕ್ಯುಲೇಷನ್ನ ಕೊಡಲೇ ಇಲ್ಲ, ಇದ್ರ ಬಗ್ಗೆ ಒಂದು ಲೆಕ್ಕಾಚಾರನೂ ಕೊಡಲಿಲ್ಲ. ಯಾರಾದರೂ ನನ್ನ ಚಾನಲ್ ನೋಡ್ತಾ ಇರೋರು ಯುವ ನಿಧಿ ಅಮೌಂಟ್ ನೀವೇನಾದರೂ ರಿಸೀವ್ ಮಾಡ್ಕೋತಿದ್ರೆ ದಯವಿಟ್ಟು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ, ಹಣ ಬರ್ತಾ ಇದೆಯಾ ನೀವಿಗೆ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕಿದ್ರಿ, ಅಪ್ಲಿಕೇಶನ್ ಏನಾದರೂ ಮುಂದಕ್ಕೆ ಹೋಯ್ತಾ ಇಲ್ಲ ಅಲ್ಲಿಗೆ ಸ್ಟಕ್ ಮಾಡಿದ್ದಾರೆ, ಅದನ್ನಾದರೂ ತಿಳಿಸಿ ದಯವಿಟ್ಟು. ಯುವ ನಿಧಿ ಬಗ್ಗೆ ಅಂತೂ ಏನೂ ಇನ್ಫಾರ್ಮೇಷನ್ ಬರ್ತಾ ಇಲ್ಲ. ಇನ್ನು ಅನ್ನಭಾಗ್ಯದು 2 ತಿಂಗಳು ಹಣ ಪೆಂಡಿಂಗ್ ಇದೆ, ಆ ಪೆಂಡಿಂಗ್ ಹಣನ ಮುಂದೆ ತಳ್ಕೊಂಡೇ ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ರೇಷನ್ ಡಿಪೋಗಳಲ್ಲಿ ರೇಷನ್ ಡಿಸ್ಟ್ರಿಬ್ಯೂಷನ್ ಕೂಡ ಶುರುವಾಗಿದೆ. ಸೊ ರೇಷನ್ ಡಿಪೋಗಳ ಮುಂದೆ ಹೋಗಿ ತಗೊತಾ ಇರ್ತೀರಾ. ಆ್ಯಂಡ್ ಇದರಲ್ಲಿ ಇಂದಿರಾ ಕಿಟ್ಟಿನ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು. ಈ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಂದಿರಾ ಕಿಟ್ನ, ಬಟ್ ಕೊಟ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಬೇಕಾಗಿದೆ. ಸೊ ಯಾರಾದರೂ ಇಂದಿರಾ ಕಿಟ್ನ ರಿಸೀವ್ ಮಾಡ್ಕೊಂಡಿದೆ ಅದರ ಜಿಲ್ಲೆಯಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ. ಆ್ಯಂಡ್ ಇನ್ನೇನು ಶಕ್ತಿ ಯೋಜನೆ ಅಂತೂ ನಡೀತಾ ಇದೆ ಬಿಡಿ. ಬಸ್ ಓಡಿಸೋರಿಗೆ, ಕಂಡಕ್ಟರ್ಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮಹಿಳೆಯರಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಓಡಾಡ್ಕೊಂಡಿದ್ದಾರೆ, ಏನೂ ಚಿಂತೆ ಇಲ್ಲ. ಇನ್ನು ಗೃಹ ಜ್ಯೋತಿ ಯೋಜನೆ ಕೂಡ ಏನೂ ತೊಂದರೆ ಇಲ್ದಿರೋ ಹಾಗೆ ನಡೀತಾ ಇದೆ. ಇವತ್ತು ಯಾರು ಬಿಲ್ ಕಟ್ಟದೆ ಇಲ್ದಿರುವಂತ ಆರಾಮಾಗಿದ್ದಾರೆ. ಕೆಲವೊಂದು ನಿಮ್ಮ ಯೂನಿಟ್ಸ್ಗಳು ಕೆಲವೊಂದಷ್ಟು 50 ಪೈಸಾ, 1 ರೂಪಾಯಿ ತನಕ ಒಂದೊಂದ್ಸತಿ ರೈಸ್ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಬಿಲ್. ಒಂದು 250 ರೂಪಾಯಿ, 300 ರೂಪಾಯಿ ತನಕ ಬಂದ್ರು 1000 ರೂಪಾಯಿ ಬರೋ ಬಿಲ್ಲಲ್ಲಿ 200 ರೂಪಾಯಿ, 300 ರೂಪಾಯಿ ಕಟ್ಟಿದ್ರೆ ಏನೂ ಆಗಲ್ಲ. ಸೊ ಅಷ್ಟು ಮಟ್ಟಿಗೆ ನಡೀತಾ ಇದೆ. ಸೊ ಇಷ್ಟು ಯೋಜನೆಗಳು ಸರಳವಾಗಿ ನಡೀತಾ ಇದೆ. ನನ್ನ ಪ್ರಕಾರ ಗೃಹಲಕ್ಷ್ಮಿ ಒಂದೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇರೋದು. ಅದು ಹಣ ಬರುತ್ತೆ, ಬಟ್ ತುಂಬ ಡಿಲೇ ಆಗುತ್ತೆ, ಇಷ್ಟೇನೆ, ಇದು ವಾಸ್ತವ. ಡಿಲೇ ಆಗುತ್ತೆ, ತಡ್ಕೋಬೇಕು. ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಹೊಸ ಯೋಜನೆಗಳ ಬಗ್ಗೆ. ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಹಾಗೆ. ಗೌರ್ಮೆಂಟ್ ಎಲ್ಲ ಥರ ಫೆಸಿಲಿಟೀಸ್ ಕೊಡ್ತಾ ಇದೆ, ಆದರೆ ನಮ್ಮ ಜನ ಬ್ಲೇಮ್ ಮಾಡೋದನ್ನ ಬಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ದಾರಿನ ಹುಡುಕ್ಬೇಕು. ಸೊ ಇಷ್ಟನ್ನೇ ಹೇಳ್ತಾ ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.